ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗ ಮಿಥುನ ರಾಶಿಯವರ ಈ ವರ್ಷದ ಅಂದರೆ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿವರೆಗಿನ ಸ್ಥಿತಿಗತಿಗಳು ಹೇಗಿರ್ತವೆ, ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ, ದೈಹಿಕ ಸಮಸ್ಯೆಗಳು ಏನಾದರೂ ಬರಬಹುದಾ, ಕೌಟುಂಬಿಕ ಸ್ಥಿತಿಗತಿ, ಉದ್ಯೋಗ, ಯಾಕಂದ್ರೆ ಮುಖ್ಯವಾಗಿ ಇರಬೇಕಾಗಿರೋದು ಇದು ಜನರಿಗೆ. ಹಾಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಇವರ ಆರ್ಥಿಕ ಸ್ಥಿತಿಗತಿಗಳು ಹೇಗಿರ್ತವೆ ಅನ್ನೋದನ್ನು ಇವತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮಿಥುನ ರಾಶಿಯವರು ದುಡ್ಡಿನ ಮೇಲೆ ಬಹಳಷ್ಟು ನಿಯಂತ್ರಣ ಇಟ್ಕೊಳ್ಳಿ, ತುಂಬಾ ಕಂಟ್ರೋಲ್ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಪ್ರವಾಹ ಆಗತ್ತೆ ಅಂದ್ರೆ ನಿಮ್ಮ ಮನೆಯೊಳಗಡೆ ಪ್ರವಾಹದಂತೆ ದುಡ್ಡು ಬರುತ್ತೆ ಅಂತಲ್ಲ, ನಿಮ್ಮ ಮನೆಯಿಂದ ನಿಮ್ಮ ಜೇಬಿನಿಂದ ಪ್ರವಾಹದಂತೆ ನೀರು ಹರಿದು ಹೋಗುತ್ತೆ. ನೀರು ಹೇಗೆ ಹರಿದು ಹೋಗುತ್ತೋ ಅದೇ ರೀತಿಯಲ್ಲಿ ಹಣ ಕೂಡ ಹರಿದು ಹೋಗುತ್ತೆ. ಬಹಳ ಎಚ್ಚರ ಇರಲಿ. ಮಿಥುನ ರಾಶಿಯವರಿಗೆ ಈ ವರ್ಷ ಹಣಕಾಸಿನ ಸ್ಥಿತಿ ಒಳ್ಳೆಯದಿಲ್ಲ. ಮುಂದಿನ ದೀಪಾವಳಿಯವರೆಗೆ ಬಹಳಷ್ಟು ಕಂಟ್ರೋಲ್ ಇಟ್ಕೊಳ್ಳಿ. ಸಾಲ ಬಾಧೆ ಜಾಸ್ತಿ ಆಗತ್ತೆ. ಸಾಲ ಯಾರಿಗಾದ್ರೂ ಕೊಟ್ಟಿದ್ರೆ ಬರೋದಿಲ್ಲ. ನೀವು ಯಾರಾದ್ರೂ ತಗೊಂಡಿದ್ರೆ ನೀವು ಕಟ್ಟಕ್ಕೂ ವಾಪಸ್ ಆಗಲ್ಲ. ಅವ್ರ ಮನೆ ಮುಂದೆ ಬಂದು ಗಲಾಟೆ ಮಾಡುವಂಥದ್ದು, ನಿಮಗೆ ಹಿಂಸೆ ಕೊಡುವಂಥದ್ದು, ನಿಮ್ಮ ಮನೆಯವರಿಗೆ ಕುಟುಂಬಸ್ಥರಿಗೆ ಹಿಂಸೆ ಕೊಡುವಂಥದ್ದು, ಮನೆ ಬಾಗಿಲಲ್ಲಿ ಜಗಳಾಗುವಂತಹ ಸಂದರ್ಭಗಳು ಎದುರಾಗಬಹುದು. ಹಾಗಾಗಿ ಬಹಳಷ್ಟು ಎಚ್ಚರದಿಂದಿರಿ. ದುಡ್ಡನ್ನ ದೇವರಂತೆ ಪೂಜಿಸಿ. ದುಡ್ಡು ಲಕ್ಷ್ಮಿ. ಆ ಲಕ್ಷ್ಮಿಯನ್ನ ಯಾವ ಕಾರಣಕ್ಕೂ ಬಿರ್ರಿ ಖರ್ಚು ಮಾಡಿ ಹಾಳಾಗಬೇಡಿ. ದಯವಿಟ್ಟು ಮಿಥುನ ರಾಶಿಯವರು ಇದರ ಬಗ್ಗೆ ತುಂಬಾ ಗಮನ ಕೊಡಿ. ಬಡ್ಡಿ ವ್ಯವಹಾರದಲ್ಲಿ ಕಂಟ್ರೋಲ್ ಇರಲಿ. ಯಾರಾದ್ರೂ ಬಡ್ಡಿ ವ್ಯವಹಾರ ಮಾಡೋರಿದ್ರೆ, ಯಾರಿಗಾದ್ರೂ ತೀರಿಸಲಿಕ್ಕೆ ಸಾಧ್ಯವಾಗದಂತವ್ರಿಗೆ ನೀವು ದುಡ್ಡು ಕೊಟ್ಟು ನೀವು ನಿಮ್ಮ ಹಣಕಾಸನ್ನು ಕಳೆದುಕೊಳ್ಳಬಹುದು. ಯಾರಾದ್ರೂ ಬಡ್ಡಿ ವ್ಯವಹಾರದಲ್ಲಿ ದುಡ್ಡನ್ನು ತೆಗೆದುಕೊಂಡಿದ್ದರೆ ಕಟ್ಟಕ್ಕಾಗದ ಮುಂದೆ ಆಗ್ಬಹುದು. ಹಾಗಾಗಿ ಬಡ್ಡಿ ವ್ಯವಹಾರ ಮಾಡುವವರು, ಬಡ್ಡಿಗೆ ಹಣ ಪಡೆದುಕೊಳ್ಳುವವರು ಮಿಥುನ ರಾಶಿಯವರು ಮುಖ್ಯವಾಗಿ ಬಹಳಷ್ಟು ಎಚ್ಚರದಿಂದಿರಿ. ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗತ್ತೆ. ಆದ್ರೆ ಯಾವಾಗ ಅಂತ ಹೇಳಿದ್ರೆ ಸ್ವಲ್ಪ ಸಾಮರಸ್ಯದಿಂದ ಇರಬೇಕು, ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ನಿಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು, ನಿಮ್ಮ ಸಹೋದ್ಯೋಗಿಗಳು ಇರ್ಬೋದು, ಅವ್ರ ಜೊತೆಗೆ ಉತ್ತಮ ಬಾಂಧವ್ಯದಿಂದ ಸ್ವಲ್ಪ ಹೇಳಿದನ್ನು ಕೇಳ್ಕೊಂಡು ನಡ್ಕೊಂಡು ಹೋದ್ರೆ ಖಂಡಿತವಾಗಿ ಕೂಡ ಉದ್ಯೋಗದಲ್ಲಿ ಯಶಸ್ಸು ಸಿಗತ್ತೆ. ಇಲ್ಲದಿದ್ರೆ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ. ಕುಟುಂಬದ ವಿಚಾರಕ್ಕೆ ಬಂದ್ರೆ ಮಿಥುನ ರಾಶಿಯವರು ಇದರಲ್ಲೂ ಕೂಡ ಬಹಳ ಹುಷಾರಾಗಿರಿ. ಯಾಕಂತೇಳಿದ್ರೆ ಯಾರಿಗಾದ್ರೂ ಒಂದು ಬಾಧೆ ಬಂತು ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಬಾಧೆಗಳು ಕೂಡ buy 1 get 5 ಫ್ರೀ ತರ ಬಂದೇ ಬರ್ತವೆ. ಹಣಕಾಸು ಮುಗ್ಗಟ್ಟು ಎದುರಾದಾಗ ಮನೆಯಲ್ಲಿ ಕೂಡ ಶಾಂತಿ ಇರೋದಿಲ್ಲ. ಸಾಮರಸ್ಯದ ದಾಂಪತ್ಯಕ್ಕೂ ಕೂಡ ಅಡ್ಡಿ ಬರುತ್ತೆ. ಹಾಗಾಗಿ ನಿಮ್ಮ ಪತ್ನಿಯ ಜೊತೆಗೆ ಅಥವಾ ಪತಿಯ ಜೊತೆಗೆ ಮಿಥುನ ರಾಶಿಯವರು ತುಂಬಾ ಮುಕ್ತವಾಗಿ ಮಾತುಕತೆ ಮಾಡಿಕೊಂಡು ನಿಮ್ಮ ಪರಿಸ್ಥಿತಿಯನ್ನ ವಿವರಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ. ಇಲ್ಲದಿದ್ರೆ ಅನವಶ್ಯಕ ಅನುಮಾನಗಳಿಗೆ ಕಾರಣವಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಮನೆಯಲ್ಲಿ ತೊಂದರೆಗಳಂಟಾಗಬಹುದು. ದಾಂಪತ್ಯ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಡುವಂತಹ ಸಂದರ್ಭಗಳು ಬರಬಹುದು. ಡೈವೋರ್ಸ್ ಲೆವೆಲ್ಗೆ ಕೂಡ ಹೋಗುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಮಿಥುನ ರಾಶಿಯವರು ಈ ಬಾರಿ ಬಹಳ ಎಚ್ಚರದಿಂದ ತಮ್ಮ ಕೌಟುಂಬಿಕ ದಾಂಪತ್ಯ ಹಾಗೂ ತಮ್ಮ ಮಕ್ಕಳ ಜೊತೆಗಿನ ಬದುಕನ್ನ ತುಂಬಾ ಕಷ್ಟಪಟ್ಟು ಆದ್ರೂ ಸರಿ ಸ್ವಲ್ಪ ಸೌಹಾರ್ದಯುತದಿಂದ ನಡೆಸ್ಕೊಂಡು ಹೋದ್ರೆ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ನಿಮಗೆ ಆವಾಗ ವೈದ್ಯರನ್ನು ಕಾಣುವಂತಹ ಯೋಗವೋ ಯೋಗವೋ ಗೊತ್ತಿಲ್ಲ, ಬಟ್ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಬಹಳಷ್ಟು ಶೀತ ಬಾಧೆ, ಬಹಳಷ್ಟು ಕೆಮ್ಮಿನ ಸಮಸ್ಯೆಗಳು, ಅಸ್ತಮದಂತಹ ಕಾಯಿಲೆಗಳು ಎದುರಾಗಿ ಹೆಚ್ಚಿನ ಹಣವನ್ನು ನೀವು ವೈದ್ಯರಿಗೆ ಕೊಡಬೇಕಾದಂತಹ ಸಂದರ್ಭಗಳು ಎದುರಾಗುವುದು. ಬಹಳ ಹುಷಾರಾಗಿರಿ. ಸಾಧನೆ ಮತ್ತು ಸವಾಲುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಜಾಣ್ಮೆ ಮತ್ತು ಸಾಮರಸ್ಯದಿಂದ ಖಂಡಿತವಾಗಿ ಕೂಡ ನೀವು ಎಲ್ಲವನ್ನು ಗೆಲ್ಲುವಂತಹ ಶಕ್ತಿಯನ್ನ ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿದ್ದಾನೆ. ಆದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ಳಿ. ವಿಷ್ಣುವನ್ನ ಉಪಾಸನೆ ಮಾಡಿ, ವಿಷ್ಣುವಿನ ಆರಾಧನೆ ಮಾಡಿ, ವಿಷ್ಣುವಿನ ದೇವಸ್ಥಾನಗಳಿಗೆ ಆಗಾಗ ಹೋಗಿ ಬನ್ನಿ. ಈ ವರ್ಷ ಕೂಡ ಅಕ್ಕಿ ಮತ್ತು ಹೆಸರು ಕಾಳು ದಾನ ಮಾಡೋದ್ರಿಂದ ಖಂಡಿತವಾಗಿ ಕೂಡ ನೀವು ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಬಹುದು. ವಿಷ್ಣುವಿನ ಆರಾಧನೆ ಮಾಡುವ ಮೂಲಕ ಜಗನ್ನಿಯಾಮಕನಾದ ಭಗವನ್ ನಾರಾಯಣನ ಒಂದು ಆಶೀರ್ವಾದನ ಪಡ್ಕೊಂಡು ಮುಂದುವರಿದ್ರೆ ಖಂಡಿತವಾಗಿ ಕೂಡ ಸಕಲ ಸುಖಗಳು ಪ್ರಾಪ್ತಿಯಾಗ್ತವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿದ್ದೀನಿ. ನಮಸ್ಕಾರ.